ಎಲ್ಲರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ ಹೆಸರು ಬಹಳ ಚೆನ್ನಾಗಿದೆ. ಆದರೆ ಇತ್ತೀಚೆಗೆ ನಡೆದ ವಿವಾದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಮತ್ತು ಈ ಚಿತ್ರ ಇದೆಯಲ್ಲ, ಒಂದು ಸಸ್ಪೆನ್ಸ್ ಸ್ಟೋರಿ, ಕುತೂಹಲಕರ, ಪ್ರತಿಯೊಂದು ಘಟನೆಗಳು ಒಂದು ಕುತೂಹಲಕರವಾದ ಚಿತ್ರ. ಇದು ಚಿತ್ರ ನೀವು ನೋಡಿದಾಗೆ ಗೊತ್ತಾಗತ್ತೆ. ಮತ್ತು ಒಂದು ವಿಭಿನ್ನವಾದ ಕಥೆ ಇದು. ಬಹಳ ದಿನಗಳ ನಂತರ ನನಗೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ. ಆದರೆ ಆ ಸಿನಿಮಾ ನೋಡಿದ್ಮೇಲೆ ನೀವು ಯಾರು ಅಪಾರ್ಥ ಮಾಡ್ಕೊಬೇಡಿ, ಯಾಕಪ್ಪ ಇಂಥ ಕೆಲಸ ಮಾಡ್ಬಿಟ್ಟು ಉಮೇಶಣ್ಣ ಅಂತ. ಆ ಥರ ಘಟನೆಗಳು ಬರುತ್ತೆ. ಮತ್ತು ನನಗೆ ಈ ನಾಯಕಿ ಜೊತೆ ಪ್ರಾಣಿಗಳ ಜೊತೆ ಫೋಟೋಗಳೆಲ್ಲ ಹಾಕಿದ್ದಾರೆ. ಏನೋ ಯಾರು ಏನೇ ತಿಳ್ಕೊಬೋದು, ನಾನು ಮಾತ್ರ ಆಮೆ. ಯಾಕೆಂದರೆ ಮೊದಲು ನಾವು ಮೆಲ್ಲಗೆ ನಡ್ಕೊಂಡು ಬಂದಿದ್ದು ನಾನು. ನಾವು ಯಾವ್ದು ಜೊತೆ ಮೊಲದ ಜೊತೆ ನಾವು ಸ್ಪರ್ಧೆ ಮಾಡಲಿಲ್ಲ. ನಾವು ಆಮೆ ಥರನೇ ನಡ್ಕೊಂಬಂದಿದ್ದೀವಿ ನಾವು. ಮತ್ತು ನಮ್ಮ ಈ ರಾಜು ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಒಂದು ತಿಂಗಳು ಮೊದಲೇ ನನ್ನ ಚಿತ್ರೀಕರಣ, ಅಂದರೆ ಈಗಿನ ಯಾರು ನಮ್ಮ ಚಿತ್ರ ಬುಕ್ ಮಾಡಿದ್ರೆ, ಸರ್ ಉಮೇಶ್ ಅವರು ನಾಡಿದ್ದು ಖಾಲಿ ಇದ್ದೀರಾ ಅಂತ ಹೇಳ್ತಾರೆ. ಅಕಸ್ಮಾತ್ ಒಂದು ವಾರದ ಮುಂಚೆ ಕೇಳ್ತಾರೆ. ಆದರೆ ಇವರು ಹಾಗಲ್ಲ, ಒಂದು ತಿಂಗಳು ಮೊದಲೇ ಈ ಪಾತ್ರಕ್ಕೆ ನನ್ನನ್ನು ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ಇದೇನಪ್ಪ ಆಶ್ಚರ್ಯ, ಎಲ್ಲರೂ ರೆಡಿ ಇದ್ದೀರ ಅಂತ ಕೇಳ್ತಾರೆ. ನಾವು ಯಾವಾಗ ರೆಡಿ ಆಗಿದ್ದೀರಿ ಸ್ವಾಮಿ ಅಂತ ಹೇಳ್ತೀವಿ. ಆದರೆ ಇವರು ಒಂದು ತಿಂಗಳು ಮೊದಲೇ ಕೇಳಿದ್ರಲ್ಲ, ಏನು ಅಂತ ಹೇಳಿದೆ. ಸರಿ 4-5 ದಿವಸ ಬೇಕಾಗತ್ತೆ ಅಂದರು. ಸರಿ, ಅವಾಗ ಏನೋ ಒಂದು ವಿಭಿನ್ನವಾದ ಒಂದು ಪಾತ್ರ ಇರಬೇಕು ಅಂತ ನಾನು ಅಂದ್ಕೊಂಡೆ. ಬಹಳ ಸಂತೋಷ ಆಯಿತು. ಅಂದರೆ ನನ್ನ ಪಾತ್ರ ಇದೆಯಲ್ಲ, ಇದು ಒಂದು ವಾಚ್ಮ್ಯಾನು, ATM ವಾಚ್ಮ್ಯಾನ್. ಆ ಚಿತ್ರ ನೋಡಿದ್ಮೇಲೆ ಗೊತ್ತಾಗತ್ತೆ ನಿಮಗೆ. ಯಾಕೆಂದರೆ ಈ ಕಥೆಯೇ ಒಂದು ಕುತೂಹಲಕರವಾದ ಕಥೆ ಇದು. ಮತ್ತು ಒಂದು ಏನಪ್ಪ ಅಂದರೆ ನಮಗೆ ಒಂದು ಮೆಚ್ಚುಗೆ ಆಗಿದ್ದು ಅಂದರೆ, ನಮ್ಮ ನಿರ್ಮಾಪಕರು ಅವರೇ ಆಗಲಿ, ಮತ್ತು ನಮ್ಮ ರಾಜವರ್ಧನ್ ಆಗಲಿ, ಮತ್ತು ನಮ್ಮ ಪ್ರವೀಣವರಾಗಲಿ, ನನ್ನನ್ನು ಅಲ್ಲಿ ಇರೋಷ್ಟು ದಿವಸ ಒಳ್ಳೆ ಮಗು ನೋಡಿಕೊಂಡ್ರು. ಬಹಳ ಚೆನ್ನಾಗಿ ನನ್ನ ಆರೈಕೆ ಮಾಡಿ, ಚೆನ್ನಾಗಿ ನನ್ನ ಕರ್ಕೊಂಬಂದು ಊಟ ಗೀಟ ಚೆನ್ನಾಗಿ ಮಾಡಿಸಿ, ಚೆನ್ನಾಗಿ ಮನೆಗೆ ಅಂದರೆ ಯಾವ ರೀತಿ ಕೊರತೆ ಆಗದಿದ್ದಂಗೆ ನಮ್ಮ ಚೆನ್ನಾಗಿ ನೋಡಿಕೊಂಡ್ರು. ಅದಿರಲಿ. ನೆಕ್ಸ್ಟ್ ನಾವು ಬರೋದು ಅಂತಂದರೆ, ಕೆಲಸದ ವಿಚಾರವಾಗಿ ಬಂದಾಗ ನಮ್ಮ ಸುನೀಲ್ ಕುಮಾರ್ ಅವರು ನನ್ನ ಅವ್ರನ್ನ ನಿಜವಾಗ್ಲೂ ಅವ್ರಿಗೆ ಹೇಳಬೇಕು ಥ್ಯಾಂಕ್ಸ್. ಯಾಕೆಂದರೆ ಯಾಕೆಂದರೆ ಹಾಸ್ಯ ಪಾತ್ರಕ್ಕೆ ಮುಖಭಾವನೆಗೆ ಎಕ್ಸ್ಪ್ರೆಷನ್ಸ್ ಬಹಳ ಮುಖ್ಯ ಆಗುತ್ತೆ. ನಾನು ಹಾಸ್ಯ ಪಾತ್ರಕ್ಕಲ್ಲ, ಎಲ್ಲ ಪಾತ್ರಕ್ಕೂ ಅಷ್ಟೇ ಅದು. ಯಾಕೆಂದರೆ ಕ್ಯಾಮ್ರಾ ವಿಜುವಲ್ ಇದರಿಂದ ಅದು ಮುಖಭಾವನೆ ಬಹಳ ಮುಖ್ಯ ಆಗುತ್ತೆ. ಅದನ್ನು ಬಹಳ ಪ್ರತಿಯೊಂದು ಸನ್ನಿವೇಶದಲ್ಲೂ ಅಂದರೆ ಇಲ್ಲಿ ನನ್ನ ಪಾತ್ರಕ್ಕೆ ಮಾತಿಗಿಂತ ಹೆಚ್ಚಾಗಿ ನನ್ನ ಮುಖದ ಭಾವನೆಗಳೇ ಜಾಸ್ತಿ ಇರುತ್ತೆ. ಅದನ್ನು ಚೆನ್ನಾಗಿ ನನಗೆ ಹೇಳಿಕೊಟ್ರು ನಮ್ಮ ಸುನೀಲ್ ಕುಮಾರ್ ಅವರು. ಮತ್ತು ಇನ್ನು ನಮ್ಮ ಗೆಳೆಯರು ನಾಗೇಶ್ ಆಚಾರ್ಯ, ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಅವರು ಬಹಳ ದಿವಸದಿಂದ ಅವರು ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀವಿ. ಮತ್ತು ಇಲ್ಲಿರೋ ಪ್ರತಿಯೊಂದು ಪಾತ್ರಗಳು ಅಷ್ಟೇ, ರಮೇಶ್ ಅವರಾಗಲಿ, ನಮ್ಮ ಮಿತ್ರ ಆಗಲಿ, ಮತ್ತು ನಮ್ಮ ನಾಯಕಿ ಪಾತ್ರದವರಾಗಲಿ, ಮತ್ತು ಕಿಶೋರ್ ಅವರು ಬಿಡಿ, ಎಷ್ಟು ಚೆನ್ನಾಗಿ ಮೊದಲು ರಂಗಭೂಮಿಯಿಂದಲೇ ಬಂದವರು. ಅವರು ಸಹ ಅವರು ಚೆನ್ನಾಗಿ ಎಲ್ಲ ಪ್ರತಿಯೊಂದು ಪಾತ್ರಗಳು ಸಹಿತ. ಅದರಲ್ಲೂ ನಮ್ಮ ನಾಯಕನ ಪಾತ್ರ ಮಾಡಿದವ್ರು ಮಾತ್ರ ನಾನೇನು ಇವರು ಹೊಸ್ತು ಅಂತ ಹೇಳ್ತಾರೆ, ಇಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾರಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ನನಗೆ ಗೊತ್ತಾಗ್ಬಿಡುತ್ತೆ. ನಾನು ಅವ್ರ ಪ್ರತಿಯೊಂದು ಸೀನ್ಗಳಲ್ಲಿ ನಾನು ನೋಡ್ತಾ ಇದ್ದೆ. ಆಯಾ ಸಂಭಾಷಣೆ ತಕ್ಕಂತೆ ಅವರ ಭಾವನೆಗಳು, ಮುಖದ ಎಕ್ಸ್ಪ್ರೆಷನ್ ಗಮನಿಸ್ತಾ ಇದ್ದೆ. ಇವರು ಎಷ್ಟು ವರ್ಷದಿಂದ ಪಿಕ್ಚರ್ ಮಾಡ್ತಿದ್ರು ಅಂತ ಹೇಳ್ಕೊಂಡೆ. ಅವರು ಇದು ನನ್ನ 2ನೇ ಪಿಕ್ಚರ್ ಸರ್ ಏನೋ ಅಂತಂದರು. ನನಗೆ ಆಶ್ಚರ್ಯ ಆಯಿತು. ಅಂದರೆ ಆ ಕಲೆ ಅನ್ನೋದು ಸರಸ್ವತಿ ಕೆಲವು ರಕ್ತಗತವಾಗಿ ಬಂದುಬಿಟ್ಟಿರುತ್ತೆ, ಅದು ಅವ್ರಿಗೆ ಒಲ್ದಿದೆ. ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಪ್ರತಿಯೊಬ್ಬರು ಅಷ್ಟೇ. ಇಲ್ಲಿ ಒಬ್ರದ್ದು ಅಲ್ಲ, ನಮ್ಮ ಟೆಕ್ನಿಕಲ್ ಸುರೇಶ್ ಅವರು ಸಂಭಾಷಣೆ ಬರೆದಿದ್ದಾರೆ, ಅವರು ಸಹ ಭಾಳ ಚೆನ್ನಾಗಿ ಬರೆದಿದ್ದಾರೆ.
ಈ ಚಿತ್ರ ಒಂದು ವಿಭಿನ್ನವಾದ ಕಥೆ ಆದ್ದರಿಂದ ಜನಗಳ ಮನಸ್ಸಿನಲ್ಲಿ ಖಂಡಿತ ಉಳಿಯುತ್ತೆ, ಚೆನ್ನಾಗಿ ಓಡುತ್ತೆ. ಮತ್ತು ಈ ಚಿತ್ರದಲ್ಲಿ ನಮಗೆ ಅವಕಾಶ ಕೊಟ್ಟ ಈ ಒಂದು ಸಚಿನ್ರವರಿಗೆ ಆಗಲಿ ಮತ್ತು ಈ ತಂಡ, ಈ ಕಮಲಶ್ರೀ ತಂಡದ ಚಿತ್ರತಂಡ ಏನಿದೆ ಅವರೆಲ್ಲರಿಗೂ ನಾನು ಬಹಳ ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ಕೊನೆಯದಾಗಿ ಹೇಳ್ತೀನಿ, ನಾನು ಈ ಚಿತ್ರ ನೀವು ನೋಡಬೇಕು. ಅಂದರೆ ಇನ್ನೂ ಸಾಕಷ್ಟು ಕೆಲಸಗಳಿದೆ ಅಂತ ನಮ್ಮ ನಿರ್ದೇಶಕರು ಹೇಳಿದರು. ಬೇಗ ಮುಗಿಯತ್ತೆ. ಯಾಕೆಂದರೆ ಇಷ್ಟು ಮಾಡಿದವರು 99 ಮೆಟ್ಲು ಹತ್ತವ್ರು, ಇನ್ನು 1 ಮೆಟ್ಲು ಹತ್ತಿದ್ದೇ ಇರ್ತಾರೆ, ಖಂಡಿತ ಹತ್ತಾರೆ ಖಂಡಿತ. ಅವರು ಹಾಗೆ ಇವರ ಹಂತವಾಗಿ ಮೇಲಕ್ಕೆ ಹೋಗಬೇಕು. ಈ ಚಿತ್ರ ಯಶಸ್ವಿ ಆಗಬೇಕು.